ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂತಹ ವಿದೇಶಿ ವ್ಯಾಪಾರದ ಕುರಿತು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಪೀಠಿಕೆ. ಅಂತಾರಾಷ್ಟ್ರೀಯ ವ್ಯಾಪಾರವು ಪ್ರಪಂಚದ ವಿವಿಧ ದೇಶಗಳ ನಡುವೆ ಜರುಗುವ ಒಂದು ವ್ಯಾಪಾರವಾಗಿದೆ. ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ದೇಶಗಳ ನಡುವೆ ಈ ವ್ಯಾಪಾರ ವಹಿವಾಟು ಏರ್ಪಟ್ಟಿರುತ್ತದೆ. ಈ ವ್ಯಾಪಾರದಲ್ಲಿ ಒಂದು ರಾಷ್ಟ್ರವು ಇನ್ನೊಂದು ರಾಷ್ಟ್ರದೊಡನೆ ಸರಕು ಸೇವೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತದೆ. ತಾನು ಉತ್ಪಾದಿಸುವ ಸರಕು ಸೇವೆಗಳನ್ನು ಮತ್ತೊಂದು ದೇಶಕ್ಕೆ ಕಳುಹಿಸಿ ಅಲ್ಲಿಂದ ಆ ರಾಷ್ಟ್ರವು ಉತ್ಪಾದಿಸುವ ಸರಕು ಸೇವೆಗಳನ್ನು ತರಿಸಿಕೊಳ್ತಕ್ಕಂತಹ ಒಂದು ಕೆಲಸ ಈ ವಿದೇಶಿ ವ್ಯಾಪಾರದಲ್ಲಿ ನಿರ್ವಹಿಸಲ್ಪಡುತ್ತಿರುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರವು ಜಾಗತಿಕ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಿಸುವ ಒಂದು ಸಾಧನವಾಗಿದೆ. ಈ ವ್ಯಾಪಾರವು ಪ್ರಾಚೀನ ಕಾಲದಿಂದಲೂ ನಡೆದು ಬಂದಾಗ್ಯೂ ಸಹ ಅದರ ಪ್ರಾಮುಖ್ಯತೆ, ಅದರ ವಿಶೇಷತೆ 19ನೇ ಶತಮಾನದ ಕೈಗಾರಿಕಾ ಕ್ರಾಂತಿಯ ನಂತರವೇ ಎಂದು ಹೇಳಲು ಇಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಇತ್ತೀಚಿನ ದಶಕಗಳಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರವು ಗಣನೀಯವಾಗಿ ಬೆಳೆಯುವುದರ ಜೊತೆಗೆ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಅದು ಪಡೆದುಕೊಂಡಿದೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಾವು ಆಯಾತ ಮತ್ತು ನಿರ್ಯಾತ ಅಂದರೆ ಆಮದು ಮತ್ತು ರಫ್ತುಗಳ ಕುರಿತು ಚರ್ಚೆ ಮಾಡ್ತಾ ಇರ್ತೇವೆ. ಅದರಲ್ಲಿ ಆಯಾತ ಮತ್ತು ನಿರ್ಯಾತಗಳ ಒಂದು ಸಂಯೋಜನೆ ಇದು ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಆದ್ದರಿಂದ ಈ ಥರನಾದ ಆಯಾತ ಆಯಾತ ನಿರ್ಯಾತಗಳಿಂದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಾಲ್ಗೊಳ್ಳುವ ಎಲ್ಲ ದೇಶಗಳು ವಿದೇಶಿ ವ್ಯಾಪಾರದ ಲಾಭವನ್ನು ಪಡೆಯುತ್ತವೆ ಅಂತಕ್ಕಂಥ ವಿಚಾರ ತಿಳಿಸ್ತಾ ಇದ್ದೇನೆ. ಮುಂದೆ ವ್ಯಾಖ್ಯಾನಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ಅರ್ಥಶಾಸ್ತ್ರಜ್ಞರು ನೀಡಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ನಾವು ನೋಡಿದರೆ ನಮಗೆ ಮೊದಲನೇದಾಗಿ RF ಹೆರಾಡ್ರವರ ಪ್ರಕಾರ ಅಂತಾರಾಷ್ಟ್ರೀಯ ವ್ಯಾಪಾರವು ಸಾಮ್ಯವಿಲ್ಲದ ಉತ್ಪಾದನಾ ಸೌಲಭ್ಯಗಳನ್ನು ಅನುಭವಿಸುತ್ತಿರುವ ಜನರ ನಡುವೆ ಏರ್ಪಡುವ ಒಂದು ವ್ಯಾಪಾರವಾಗಿದೆ ಅಂತಕ್ಕಂಥದ್ದನ್ನು ಹೆರಾಡ್ರವರು ಹೇಳ್ತಾರೆ. ಅಂದರೆ ಇಲ್ಲಿ ಪರಸ್ಪರ ಸಾಮ್ಯತೆಯೇ ಇರುವುದಿಲ್ಲ. ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಪ್ರಕಾರದ ಸಂಪನ್ಮೂಲಗಳನ್ನು ಹೊಂದಿರುವುದರಿಂದ ಆ ಸಾಮ್ಯತೆ ಅಲ್ಲಿ ಕಾಣುವುದಿಲ್ಲ. ಅದಕ್ಕಾಗಿ ಆ ಸಾಮ್ಯತೆ ಇಲ್ಲದಿರುವಿಕೆಯಿಂದಲೇ ವ್ಯಾಪಾರ ಸಂಭವಿಸ್ತಕ್ಕಂಥ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣವಾಗ್ತದೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಹಾಗೆಯೇ ಎಡ್ಜ್ವರ್ತರವರ ಪ್ರಕಾರ ರಾಷ್ಟ್ರಗಳ ನಡುವೆ ಏರ್ಪಡುವ ವ್ಯಾಪಾರವೇ ಅಂತಾರಾಷ್ಟ್ರೀಯ ವ್ಯಾಪಾರ ಎನ್ನಲಾಗಿದೆ. ಅಂದರೆ ಬೇರೆ ಬೇರೆ ದೇಶಗಳ ನಡುವೆ ಇಲ್ಲಿ ವಹಿವಾಟು ಜರುಗ್ತಾ ಇರುವುದನ್ನು ನಾವು ನೋಡ್ತೀವಿ. ಹಾಗೆ ಮುಂದುವರೆದು ವೈಸರ್ಮ್ಯಾನ್ ಹಾಗೂ ಹಾಲ್ಟ್ಮ್ಯಾನ್ ರವರ ಪ್ರಕಾರ ಅಂತಾರಾಷ್ಟ್ರೀಯ ವ್ಯಾಪಾರವು ವಿಭಿನ್ನ ದೇಶಗಳ ನಡುವಿನ ಜನರ ಮಧ್ಯೆ ಏರ್ಪಡುವ ವ್ಯವಹಾರವಾಗಿದೆ ಅಂತಕ್ಕಂಥದ್ದನ್ನು ಅವರಿಲ್ಲಿ ಹೇಳ್ತಾರೆ. ಅಂದರೆ ಬೇರೆ ಬೇರೆ ಏನು ಭೌಗೋಳಿಕ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಜನರ ಮಧ್ಯೆ ಒಂದು ವಹಿವಾಟು ಏರ್ಪಡ್ತದೆ, ವ್ಯಾಪಾರ ಏರ್ಪಡ್ತದೆ. ಅಂಥದ್ದಕ್ಕೆ ಅವರು ವಿದೇಶಿ ವ್ಯಾಪಾರ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ವ್ಯಾಪಾರವು ದೇಶಗಳ ನಡುವೆ ಏರ್ಪಡುವ ಒಂದು ವಿನಿಮಯವಾಗಿದೆ. ಇಲ್ಲಿ ಬಂಡವಾಳದ ಬದಲಾವಣೆ ಆಗಬಹುದು, ವಸ್ತುಗಳ ಉತ್ಪನ್ನಗಳ ಬದಲಾವಣೆ ಆಗಬಹುದು, ಹಾಗೆಯೇ ಸೇವೆಗಳು ಕೂಡ ಇಲ್ಲಿ ಬದಲಾವಣೆಗೆ ಅಥವಾ ವಿನಿಮಯಕ್ಕೆ ಒಳಪಡ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗ್ತದೆ. ಒಟ್ಟಾರೆಯಾಗಿ ಇಂಥ ಎಲ್ಲವುದರನ್ನು ಏನಂತ ಹೇಳ್ತೀವಿ ನಾವು ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ವಿದೇಶಿ ವ್ಯಾಪಾರ ಅಂತ ಹೇಳ್ತೀವಿ. ಮುಂದುವರೆದು ನೀಡ್ ಅಥವಾ ಅವಶ್ಯಕತೆ. ವಿದೇಶಿ ವ್ಯಾಪಾರದ ಅವಶ್ಯಕತೆ ಇದೆನಾ
ಎಷ್ಟರ ಮಟ್ಟಿಗಿದೆ, ಯಾಕೆ ನಾವು ವಿದೇಶಿ ವ್ಯಾಪಾರವನ್ನು ಮಾಡಬೇಕು, ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಕೈ ಹಾಕಬೇಕು ಅನ್ನೋ ಮಾತಿಗೆ ಬಂದಾಗ ಖಂಡಿತವಾಗಿಯೂ ವಿದೇಶಿ ವ್ಯಾಪಾರ ತನ್ನದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಜೊತೆಗೆ ದೇಶಗಳ ಆರ್ಥಿಕ ಅಭಿವೃದ್ಧಿಗೆ ವ್ಯಾಪಾರ ಪೂರಕವಾಗಿದೆ ಅಂತಕ್ಕಂಥ ಮಾತು ಇಲ್ಲಿ ನಮಗೆ ಗೊತ್ತಾಗ್ತದೆ. ಆಧುನಿಕ ಪ್ರಪಂಚದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರವು ತನ್ನದೇ ಆದ ಒಂದು ವೈಶಿಷ್ಟ್ಯತೆಯನ್ನು ಪಡೆದಿದೆ. ಪ್ರತಿ ದೇಶವು ತನಗೆ ಸಾಧ್ಯವಾದ ಉತ್ಪನ್ನಗಳನ್ನು ತಯಾರಿಸಿ ತನ್ನಿಂದಾಗದ ಉತ್ಪನ್ನಗಳನ್ನು ಅದು ವೆಚ್ಚದ ಕಾರಣದಿಂದಾಗಿರ್ಬೋದು, ಇನ್ಯಾವುದೋ ಕಾರಣದಿಂದಾಗಿರ್ಬೋದು ಪರದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ಆದ್ದರಿಂದ ಸರಕು ಸೇವೆಗಳ ವಿನಿಮಯ ಎಲ್ಲ ದೇಶಗಳಿಗೂ ಅಗತ್ಯವಾಗಿದೆ. ಏಕೆಂದರೆ ಪ್ರಪಂಚದ ಎಲ್ಲ ದೇಶಗಳು ತಮಗೆ ಬೇಕಾದ ವಸ್ತುಗಳನ್ನು ತಾವೇ ತಯಾರಿಸಿಕೊಳ್ಳಲು ಸಾಧ್ಯವಿಲ್ಲ. ಆ ದೇಶಗಳು ಇತರರ ಮೇಲೆ ಅವಲಂಬನೆಯಾಗಲೇಬೇಕಾಗ್ತದೆ. ಇದಕ್ಕೆ ಕಾರಣ ಏನು ಅಂತಂದರೆ, ನಿಸರ್ಗವು ಎಲ್ಲ ದೇಶಗಳಿಗೆ ಒಂದೇ ಸಮನಾದ ಸಂಪನ್ಮೂಲ ಶಕ್ತಿಯನ್ನು ನೀಡಿಲ್ಲ. ಸಂಪನ್ಮೂಲಗಳ ಪ್ರಸಾದದಲ್ಲಿ, ಹಂಚಿಕೆಯಲ್ಲಿ ವಿಭಿನ್ನತೆಯನ್ನು ನಾವಿಲ್ಲಿ ಕಾಣ್ತೀವಿ. ಆ ಕಾರಣಕ್ಕಾಗಿಯೇ ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಎಷ್ಟು ಸುಭದ್ರವಾಗಿದ್ದಾಗ್ಯೂ ಸಹ, ಪ್ರಬಲವಾಗಿದ್ದಾಗ್ಯೂ ಸಹ, ಜನರು ಬುದ್ಧಿವಂತರಾಗಿದ್ದಾಗ್ಯೂ ಸಹ ತಾನು ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದು ಬೇರೆ ರಾಷ್ಟ್ರಗಳ ಮೇಲೆ ಒಂದಿಲ್ಲ ಒಂದು ಅಂಶಕ್ಕಾಗಿ, ಒಂದಿಲ್ಲ ಒಂದು ಕಾರಣಕ್ಕಾಗಿ ಅದೇನಾಗಬೇಕಾಗ್ತದೆ, ಅವಲಂಬನೆ ಆಗಬೇಕಾಗ್ತದೆ. ಈ ಅವಲಂಬನೆಯೇ ವಿದೇಶಿ ವ್ಯಾಪಾರಕ್ಕೆ ನಾಂದಿಯಾಗ್ತದೆ ಅಂತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೊಳ್ಬೋದು. ಹೀಗೆ ಪ್ರತಿಯೊಂದು ರಾಷ್ಟ್ರವು ತನ್ನಲ್ಲಿದ್ದ ಸಾಧನ ಸಂಪನ್ಮೂಲಗಳನ್ನು ಬಳಸಿಕೊಂಡು ಉತ್ಪಾದಿಸಿ ವ್ಯಾಪಾರ ಮಾಡಿ ಲಾಭ ಗಳಿಸಬಹುದಾಗಿದೆ. ಲಾಭವನ್ನು ಪಡಿತಕ್ಕಂಥ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣವಾಗ್ತದೆ. ಆದ್ದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರವು ಅಂತಾರಾಷ್ಟ್ರೀಯ ಶ್ರಮ ವಿಭಜನೆಯನ್ನು ಆಧರಿಸಿದ್ದಾಗಿದೆ. ಅಂದರೆ ಇಲ್ಲಿ ಇಂಟರ್ನ್ಯಾಷನಲ್ ಡಿವಿಷನ್ ಆಫ್ ಲೇಬರ್ ಅಂತಕ್ಕಂಥ ಮಾತು ಬರ್ತದೆ. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರವು ಏನು ತನ್ನ ಪ್ರಾಮುಖ್ಯತೆಯನ್ನು ಯಾಕೆ ಪಡೆದಿದೆ ಅಂತಂದರೆ, ಪ್ರಪಂಚದ ಬೇರೆ ಬೇರೆ ದೇಶದ ಜನರ ನೈಪುಣ್ಯಗಳು ವಿಭಿನ್ನವಾಗಿರ್ತವೆ. ಆ ಕಾರಣದಿಂದ ನೈಪುಣ್ಯಗಳ ಒಂದು ಫಲದಿಂದಲೇ ಉತ್ಪಾದನೆ ಹೇರಳ ಪ್ರಮಾಣದಲ್ಲಿ ಆಗಿ ವಿದೇಶಿ ವ್ಯಾಪಾರ ಅಲ್ಲಿ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗ್ತದೆ. ಮತ್ತು ಈ ವಿದೇಶಿ ವ್ಯಾಪಾರದಿಂದ ಎಲ್ಲ ದೇಶಗಳು ಏನು ಸಂಪತ್ತನ್ನು ಅರ್ಜನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇತಿಹಾಸ ಹೇಳುವಂತೆ ನೈಸರ್ಗಿಕ ತುಲನಾತ್ಮಕತೆ ಅಥವಾ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ವಿಭಿನ್ನತೆಗಳು ಏನು ಮಾಡಿವೆ ಅಂತಂದರೆ 19ನೇ ಶತಮಾನದ ಮಧ್ಯದಿಂದಲೇ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ನಾಂದಿ ಹಾಡಿವೆ. ಇದು ಮೊದಲನೇ ಪ್ರಪಂಚ ಯುದ್ಧದವರೆಗೆ ಮುಂದುವರೆದು ಎರಡನೇ ಪ್ರಪಂಚ ಯುದ್ಧದ ನಂತರದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ವ್ಯಾಪಾರದ ಮಹತ್ವವು ಗರಿಗೆದರಿತು ಎಂದು ಹೇಳಬಹುದು. ಏಕೆಂದರೆ ಎರಡು ಜಾಗತಿಕ ಯುದ್ಧಗಳ ಮಧ್ಯಕಾಲದಲ್ಲಿ, ಅಂದರೆ ಇಂಟರ್ವಾರ್ ಪೀರಿಯಡ್ನಲ್ಲಿ ಜಗತ್ತು ಕಂಡರಿಯದ ಜಾಗತಿಕ ಮುಗ್ಗಟ್ಟಿಗೆ ಅಮೇರಿಕದ ಆರ್ಥಿಕ ವ್ಯವಸ್ಥೆ ಸಿಲುಕಿ ನಲುಗಿ ಜಾಗತಿಕ ಆರ್ಥಿಕ ವ್ಯವಸ್ಥೆಯ ಚಿತ್ರಣವನ್ನೇ ಬದಲಾಯಿಸಿತು. ಆ ಕಾರಣದಿಂದಲೇ 1870ರಿಂದ 1913ರವರೆಗಿನ ಅವಧಿಯನ್ನು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ದ ಫಸ್ಟ್ ವೇವ್ ಆಫ್ ಗ್ಲೋಬಲೈಸೇಷನ್ ಎನ್ನುತ್ತಾರೆ. ತದನಂತರ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪ್ರಾಶಸ್ತ್ಯ ದೊರೆತದ್ದು 1990ರ ನಂತರದ ದಿನಗಳಿಂದ ಎಂದು ಹೇಳಬಹುದು. ಏಕೆಂದರೆ ಪ್ರಪಂಚದ ಅನೇಕ ಆರ್ಥಿಕತೆಗಳು ತಮ್ಮ ಉತ್ಪನ್ನಗಳನ್ನು ಜಾಗತಿಕ ಮಾರುಕಟ್ಟೆಗೆ ತಂದು ಸ್ಪರ್ಧೆ ಒಡ್ಡುವುದನ್ನು 90ರ ದಶಕದ ನಂತರ ನಮಗೆ ನೋಡಲಿಕ್ಕೆ ಸಿಗ್ತದೆ ಅಂತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ಅನಂತರ ಮುಂದುವರೆದು ಈ ಆಂತರಿಕ ಮತ್ತು ವಿದೇಶಿ ವ್ಯಾಪಾರದ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಡಿಫರೆನ್ಸಸ್ ಬಿಟ್ವೀನ್ ಇಂಟರ್ನಲ್ ಟ್ರೇಡ್ ಆ್ಯಂಡ್ ಎಕ್ಸ್ಟರ್ನಲ್ ಟ್ರೇಡ್ ಅಥವಾ ಇಂಟರ್ನಲ್ ಟ್ರೇಡ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ನಾವಿಲ್ಲಿ ಆ ವಿಷಯವನ್ನು ನೋಡಲಿಕ್ಕೆ ಹೋದಾಗ ಕೆಲವು ಅಂಶಗಳು ನಮಗಿಲ್ಲಿ ಗೊತ್ತಾಗ್ತವೆ. ಸಾಮಾನ್ಯವಾಗಿ ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಗಳನ್ನು ನಾವು ನೋಡಲಿಕ್ಕೆ ಹೋದಾಗ ಎರಡೂ ಒಂದೇ ರೀತಿಯಾಗಿ ಗೋಚರಿಸ್ತವೆ. ಆದರೆ ನಾವು ಇನ್ನಷ್ಟು ಹತ್ತಿರದಿಂದ ಅವುಗಳನ್ನು ನೋಡಿದಾಗ ಅಲ್ಲಿ ಕೆಲವು ವಿಭಿನ್ನತೆಗಳನ್ನು ಕೂಡ ನಾವು
ಕಾಣ್ತೀವಿ. ಆ ಸಾಮ್ಯತೆಗಳೇನು, ವಿಭಿನ್ನತೆಗಳೇನು ಅನ್ನುವಂಥ ಒಂದು ವಿಚಾರವನ್ನು ನಾವಿಲ್ಲಿ ನೋಡಿದಾಗ, ಮೊದಲನೇದಾಗಿ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಗಳ ನಡುವಿನ ಅಂತರ ನೋಡಲಿಕ್ಕೆ ಹೋದಾಗ ಮೊದಲನೇ ವಿಚಾರ ಶ್ರಮ ಬಂಡವಾಳಗಳ ಚಲನೆ, ಅಂದರೆ ಮೊಬಿಲಿಟಿ ಆಫ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್ ಅಂತಕ್ಕಂಥ ಮಾತು ಬರ್ತದೆ. ನೋಡಿ, ಒಂದೇ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ, ಭೌಗೋಳಿಕ ಪ್ರದೇಶದಲ್ಲಿ ಸಂಪನ್ಮೂಲಗಳು ಸುಲಭವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಥವಾ ಉತ್ಪಾದನಾಂಗಗಳು ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ನಾವು ಚಲನೆ ಮಾಡಲಿಕ್ಕೆ ಅಥವಾ ಅವುಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ವಿ ಕ್ಯಾನ್ ಟೇಕ್ ದೀಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಈಸಿಲಿ ವಿತಿನ್ ಎ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾ. ವೇರ್ಯಾಸ್ ಇಫ್ ಯು come to the international trade, we can't shift labor as well as capital easily from one geographical area to other geographical area of the world. ಆವಾಗ ಅನೇಕ ಅಲ್ಲಿ ಏನಾಗ್ತವೆ ಸಮಸ್ಯೆಗಳು ಅಥವಾ ಒಂದು ಏನು ಬ್ಯಾರಿಯರ್ಸ್ ಅಂತ ಹೇಳ್ತೀವಿ, ಟ್ರೇಡ್ ಬ್ಯಾರಿಯರ್ಸ್ ಅಂತ ಎಲ್ಲ ಅಂಶಗಳಲ್ಲಿ ಎದುರಾಗ್ತವೆ ನಮಗೆ. ಅದಕ್ಕೆ ಆಡಮ್ ಸ್ಮಿತ್ ರವರೊಂದು ಮಾತು ಹೇಳ್ತಾರೆ, ಏನು ಅಂತಂದರೆ, ಆಫ್ ಆಲ್ ಲಗೇಜಸ್ ಲೇಬರ್ ಈಸ್ ಮೋಸ್ಟ್ ಡಿಫಿಕಲ್ಟ್ ಟು ಶಿಫ್ಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಅಂತ. ಸೊ ಇದು ಎಷ್ಟು ಸತ್ಯದ ಮಾತು ಅಂತಂದರೆ, ನೋಡಿ, ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿಯೇ ಒಂದು ಭಾಗದಲ್ಲಿರ್ತಕ್ಕಂಥ ಶ್ರಮವನ್ನು ಮತ್ತೊಂದು ಭಾಗಕ್ಕೆ ಕೊಂಡೊಯ್ಯಬೇಕಾದ್ರೆ ಎಷ್ಟೋ ಆಟಂಕಗಳು, ಅಡ್ಡಿಗಳು ಉಂಟಾಗ್ತವೆ. ಅಂದರೆ ಅದು ಭಾಷೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಏನಂತ ಹೇಳ್ತೀವಿ, ಜಿಯೋಗ್ರಫಿಕಲ್ ಕಂಡೀಷನ್ಸ್ ಇರ್ಬೋದು, ಕ್ಲೈಮ್ಯಾಟಿಕಲ್ ಕಂಡೀಷನ್ಸ್ ಇರ್ಬೋದು, ಮತ್ತು ಊಟದ ಪದ್ಧತಿ ಇರ್ಬೋದು ಅಥವಾ ಆಹಾರ ಪದ್ಧತಿ ಅಂತ ಏನು ಹೇಳ್ತೀವಲ್ಲ, ಇವೆಲ್ಲವುಗಳ ವಿಭಿನ್ನತೆಯನ್ನು ನಾವು ಕಾಣ್ತೀವಿ. ಅಂಥ ಸಂದರ್ಭದಲ್ಲಿ ಶ್ರಮಶಕ್ತಿಯನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಒಯ್ಯಲಿಕ್ಕೆ ಅಥವಾ ಬಂಡವಾಳವನ್ನು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ, ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಒಯ್ಯಬೇಕಾದ್ರೆ ಅನೇಕ ಏನು ಸಮಸ್ಯೆಗಳು ಎದುರಾಗ್ತವೆ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಸೊ ಹಾಗಾಗಿ ಇಲ್ಲಿ ವಿಭಿನ್ನತೆಗಳು ನಾವು ಕಾಣ್ತೀವಿ. ಎರಡನೇದು, ಇದರಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಹಂಚಿಕೆಯಲ್ಲಿ ವ್ಯತ್ಯಾಸ, ಡಿಫ್ರೆನ್ಸಸ್ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಂತಕ್ಕಂಥ ಮಾತು ಬರ್ತದೆ. ಎಲ್ಲ ಪ್ರದೇಶಗಳು ಒಂದೇ ಥರನಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿರುವುದಿಲ್ಲ. ಸಂಪನ್ಮೂಲಗಳು ವಿವಿಧ ಪ್ರಮಾಣದಲ್ಲಿ ಹಂಚಲ್ಪಡುತ್ತವೆ. ಉದಾಹರಣೆಗೆ, ಮಿಡಿಲ್ ಈಸ್ಟ್ನಲ್ಲಿ ಹೇರಳವಾಗಿರ್ತಕ್ಕಂಥ ತೈಲ ಸಂಪನ್ಮೂಲಗಳು, ತೈಲ ನಿಕ್ಷೇಪಗಳು ದೊರೆತರೆ, ಆಫ್ರಿಕಾ ಖಂಡಕ್ಕೆ ಹೋದಾಗ ಹೇರಳವಾದಂಥ ಒಂದು ಏನು ಸಿಗ್ತದೆ, ಅರಣ್ಯ ಸಂಪತ್ತು, ಅರಣ್ಯ ಪರಿಸರ ನಮಗಲ್ಲಿ ಸಿಗ್ತದೆ. ಅಲ್ಲಿ ವಿಭಿನ್ನತೆಗಳಿವೆ. ಹಾಗೆ ಏಷ್ಯಾ ಖಂಡಕ್ಕೆ ಬಂದಾಗ ಹೇರಳವಾದಂಥ ಒಂದು ಕೃಷಿ ಯೋಗ್ಯವಾದ ಭೂಮಿ, ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನು ನಾವು ಕಾಣ್ತೀವಿ. ಈ ದೇಶಗಳು ಹೆಚ್ಚಿನ ಕೃಷಿ ಮಾಡಿ ಅಥವಾ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಕೃಷಿಯ ಉತ್ಪಾದನೆಯಿಂದಾಗಿ ವಿದೇಶಿ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯವಾಗ್ತಕ್ಕಂಥ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತದೆ. ಮತ್ತು ಇದರಿಂದಾಗಿ ವಿದೇಶಿ ವ್ಯಾಪಾರ ಸಾಧ್ಯವಾಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮುಂದುವರೆದು ಮೂರನೇ ಅಂಶ, ಡಿಫರೆನ್ಸಸ್ ಇನ್ ಎಕಾನಾಮಿಕ್ ಪಾಲಿಸೀಸ್, ಅಂದರೆ ಆರ್ಥಿಕ ನೀತಿಗಳಲ್ಲಿನ ವ್ಯತ್ಯಾಸಗಳು. ಎಲ್ಲ ದೇಶಗಳು ವಿದೇಶಿ ವ್ಯಾಪಾರಕ್ಕೆ ಒಂದೇ ರೀತಿಯ ಆರ್ಥಿಕ ನೀತಿಯನ್ನು ಹೊಂದಿರುವುದಿಲ್ಲ ಅಥವಾ ವ್ಯಾಪಾರ ನೀತಿಯನ್ನು ಹೊಂದಿರುವುದಿಲ್ಲ. ಕೆಲವು ಸಡಿಲವಾದ ವ್ಯಾಪಾರ ನೀತಿಯನ್ನು ಹೊಂದಿದರೆ ಮತ್ತು ಕೆಲವು ಗಡುಸಾದ ವ್ಯಾಪಾರ ನೀತಿಯನ್ನು ಹೊಂದಿರುತ್ತವೆ. ಈ ನೀತಿಗಳಂತೆ ವ್ಯಾಪಾರದ ಪ್ರಮಾಣದಲ್ಲಿಯೂ ಸಹ ಏರಿಳಿತಗಳು ಉಂಟಾಗ್ತವೆ. ಅಂದರೆ ಸರಳ ವ್ಯಾಪಾರ ನೀತಿ ಇದ್ದರೆ ಹೆಚ್ಚಿನ ಉತ್ಪಾದನೆ, ಹೆಚ್ಚಿನ ವ್ಯಾಪಾರ ಏರ್ಪಡುತ್ತದೆ. ಗಡುಸಾದ ವ್ಯಾಪಾರ ನೀತಿ ಇದ್ದರೆ ಕಡಿಮೆ ಉತ್ಪಾದನೆ, ಕಡಿಮೆ ವಿದೇಶಿ ವ್ಯಾಪಾರ ಅಲ್ಲಿ ಏರ್ಪಡ್ತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗ್ತವೆ. ಅಂದರೆ ಆಂತರಿಕ ವ್ಯಾಪಾರದಲ್ಲಿ ಈ ಸಮಸ್ಯೆ ಇರುವುದಿಲ್ಲ. ಯಾಕೆ ಆಂತರಿಕ ವ್ಯಾಪಾರದಲ್ಲಿ ಸಮಸ್ಯೆ ಇರುವುದಿಲ್ಲ ಅನ್ನೋ ಮಾತಿಗೆ ಬಂದಾಗ, ಖಂಡಿತವಾಗಿಯೂ ಆಂತರಿಕ ವ್ಯಾಪಾರದಲ್ಲಿ ಈ ರೀತಿಯ ಕಟ್ಟಳೆಗಳು, ನೀತಿ ನಿಯಮಗಳು ಇರುವುದಿಲ್ಲ. ಒಂದು ದೇಶ ಒಂದೇ ನೀತಿ ಇರುತ್ತದೆ. ಹಾಗಾಗಿ ಅದರ ನೀತಿಯ ಅನ್ವಯ, ಅದರಂತೆ ಉತ್ಪಾದನೆ ಮತ್ತು ಬೇಡಿಕೆ ಪೂರೈಕೆಗಳು ಅಲ್ಲಿ ಏರ್ಪಡ್ತವೆ. ಆ ಕಾರಣಕ್ಕಾಗಿ ಆಂತರಿಕ ವ್ಯಾಪಾರದಲ್ಲಿ ಈ ಗೊಂದಲ ನಮಗೆ ಕಾಣುವುದಿಲ್ಲ. ಒಂದು ದೇಶ ಒಂದೇ ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕ ನೀತಿ ಮತ್ತು ವ್ಯಾಪಾರ ನೀತಿ ಇರುವುದರಿಂದ ಈ ಒಂದು ಸ್ಥಿತಿಯಲ್ಲಿ ನಮಗೆ ನಿರ್ಮಾಣ ಆಗುವುದಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ವಿದೇಶಿ ವ್ಯಾಪಾರದಲ್ಲಿ ಸುಂಕ ನೀತಿ ಅಂದರೆ ಟ್ಯಾರಿಫ್ ಪಾಲಿಸಿ, ಟ್ರೇಡ್ ಪಾಲಿಸಿ
ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಪಾಲಿಸಿ, ಇವೆಲ್ಲ ವಿಭಿನ್ನವಾಗಿ ನಮಗೆ ಕಾಣ್ತವೆ. ಅವು ಪದೇ ಪದೇ ಬದಲಾಗ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ನಿರ್ಮಾಣವಾಗುವುದನ್ನು ಸಹ ನಾವು ನೋಡ್ತೀವಿ. ವಿದೇಶಿ ವ್ಯಾಪಾರದಲ್ಲಿ ನೌಕಾ ವಿಮೆ ಅಂದರೆ ಶಿಪ್ ಇನ್ಶೂರೆನ್ಸ್ ಮುಂತಾದ ಇನ್ಶೂರೆನ್ಸ್ಗಳನ್ನು ನಾವು ನೋಡ್ತೀವಿ. ಸಾಗಾಟದ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳು ಸಂಭವಿಸಿದರೆ ವಿಮಾ ಕಂಪನಿಗಳು ಮಾಲೀಕರಿಗೆ ಆ ಒಂದು ನಷ್ಟವನ್ನು ಕೊಡ್ತಕ್ಕಂಥ ಸ್ಥಿತಿ ಅಲ್ಲಿ ಇರ್ತದೆ. ಆದರೆ ಆಂತರಿಕ ವ್ಯಾಪಾರದಲ್ಲಿ ಇಂಥ ಗೊಂದಲಗಳು ನಮಗೆ ಕಾಣಿಸುವುದಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಆಂತರಿಕ ವ್ಯಾಪಾರ ಮತ್ತು ವಿದೇಶಿ ವ್ಯಾಪಾರದಲ್ಲಿರ್ತಕ್ಕಂಥ ಭಿನ್ನತೆಗಳು ಮುಂದುವರೆದು ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ವಿದೇಶಿ ವಿನಿಮಯ ದರ ಅಥವಾ ಫಾರಿನ್ ಎಕ್ಸ್ಚೇಂಜ್ ರೇಟ್, ಫಾರೆಕ್ಸ್ ರೇಟ್, ಇದು ಕೂಡ ಪ್ರಧಾನವಾದಂಥ ಒಂದು ಭಿನ್ನತೆಯನ್ನು ನಾವು ಕಾಣ್ತೀವಿ. ಒಂದು ದೇಶ ನೋಡಿ, ವಿತಿನ್ ದ ಜಿಯೋಗ್ರಾಫಿಕಲ್ ಏರಿಯಾ ಒಂದೇ ಒಂದು ವಿನಿಮಯ ದರ ಇರ್ತದೆ ಅಥವಾ ಒಂದೇ ಒಂದು ಹಣ ಅಲ್ಲಿ ಚಲಾವಣೆಯಲ್ಲಿ ಇರ್ತದೆ. ಯಾವಾಗಾದರೆ ನಾವು ವಿದೇಶಿ ವ್ಯಾಪಾರ ಮಾಡ್ತೀವೋ ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಏನಾಗ್ತದೆ, ಬೇರೆ ಬೇರೆ ವಿದೇಶಿ ವ್ಯಾಪಾರದಲ್ಲಿ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಹಣಕಾಸಿನ ಪದ್ಧತಿಯನ್ನು ಹೊಂದಿರುವುದರಿಂದ ಅವುಗಳ ನಡುವೆ ವಿನಿಮಯ ದರ ನಿಗದಿಯಾಗಬೇಕಾಗುತ್ತದೆ. ವಿನಿಮಯ ದರದ ಮುಖಾಂತರವೇ ವಿದೇಶಿ ವ್ಯಾಪಾರದ ಲೆಕ್ಕಗಳು ನಿರ್ವಹಣೆಗೆ ಒಳಪಡುತ್ತವೆ. ಬೇರೆ ಬೇರೆ ರಾಷ್ಟ್ರಗಳು ಬೇರೆ ಬೇರೆ ಕರೆನ್ಸಿ ಸಿಸ್ಟಮ್, ಹಣಕಾಸಿನ ಪದ್ಧತಿಯನ್ನು ಹೊಂದಿರುವುದರಿಂದ ಆ ವಿನಿಮಯ ದರಕ್ಕೆ ನಮ್ಮ ಹಣವನ್ನು ಜೋಡಿಸ್ಕೊಳ್ಬೇಕಾಗ್ತದೆ. ಉದಾಹರಣೆಗೆ USA ಡಾಲರ್, ಇಂಗ್ಲೆಂಡ್ ಪೌಂಡ್, ಜರ್ಮನ್ ಮಾರ್ಕ್, ರಷ್ಯಾ ರೂಬೆಲ್, ಜಪಾನ್ ಯೆನ್, ನಾವು ರೂಪಾಯಿ, ಇಂಡಿಯಾದವರು ರೂಪಾಯಿಯನ್ನು ಹೊಂದಿವೆ. ಈ ದೇಶಗಳೊಂದಿಗೆ ವಿದೇಶಿ ವ್ಯಾಪಾರ ಮಾಡಿದಾಗ ಆ ದೇಶಗಳ ಹಣದೊಂದಿಗೆ ನಮ್ಮ ಹಣವನ್ನು ಪರಿವರ್ತಿಸಬೇಕಾಗ್ತದೆ. ಆಗ ವಿದೇಶಿ ವ್ಯಾಪಾರ ಸಾಧ್ಯವಾಗ್ತದೆ ಅಥವಾ ನಾವು ಕೊಡಬೇಕಾದಂಥ ಬಾಕಿಯನ್ನು ಕೊಡಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತದೆ. ಆದರೆ ಆಂತರಿಕ ವ್ಯಾಪಾರದಲ್ಲಿ ಇಂತಹ ಯಾವ ಸಮಸ್ಯೆಗಳನ್ನು ನಾವು ನೋಡುವುದಿಲ್ಲ. ಸಲೀಸಾಗಿ ಒಂದೇ ಹಣಕಾಸಿನ ವ್ಯವಸ್ಥೆ ಇರುವುದರಿಂದ ಬಹಳ ಸುಲಭವಾಗಿ ನಾವು ವ್ಯಾಪಾರವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಮುಂದುವರೆದು ಇನ್ನೊಂದು ಅಂಶ ಇಲ್ಲಿ ಏನು ನಾವು ನೋಡಬೇಕು ಅಂತಂದರೆ ನೇಚರ್ ಆಫ್ ಡಿಮ್ಯಾಂಡ್, ಬೇಡಿಕೆಯ ಸ್ವರೂಪ. ಈ ನೋಡಿ, ಬೇಡಿಕೆಯ ಸ್ವರೂಪ ಅಂದರೆ ಬೇಡಿಕೆ ಬದಲಾಯಿತು ಅಂತಂದರೆ ವ್ಯಾಪಾರದ ಮೇಲೆ ಕೂಡ ಅದು ಪ್ರಭಾವ ಬೀರ್ತದೆ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ. ನಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಅಧಿಕವಿದ್ದಾಗ ಉತ್ಪಾದನಾ ಗಾತ್ರ ಹೆಚ್ಚಾಗುತ್ತದೆ ಮತ್ತು ಬೇಡಿಕೆ ಕಡಿಮೆ ಇದ್ದಾಗ ಉತ್ಪಾದನೆಯ ಪ್ರಮಾಣ ಇಳಿತದೆ ಅಥವಾ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೊಳ್ಬೇಕು. ಯಾಕೆ ಅಂದರೆ ಆ ಬೇಡಿಕೆ ಅಧಿಕವಿದ್ದರೆ ಉತ್ಪಾದನೆ ಕೂಡ ನಾವು ಅಧಿಕ ಮಾಡ್ತೀವಿ, ಅಂದರೆ ಅಂತಾರಾಷ್ಟ್ರೀಯ ಬೇಡಿಕೆ, ಇಂಟರ್ನ್ಯಾಷನಲ್ ಡಿಮ್ಯಾಂಡ್. ಸೊ ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ಸಂಪನ್ಮೂಲಗಳ ಬಳಕೆ ಮೇಲೆ ಪ್ರಭಾವ ಬೀರ್ತದೆ. ಬೇಡಿಕೆ ಅಧಿಕವಾದಾಗ ಸಂಪನ್ಮೂಲಗಳಿಗೆ ಉದ್ಯೋಗ ಸಿಗ್ತದೆ, ಅಂದರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗೆ ಉದ್ಯೋಗಾವಕಾಶ ಸಿಗ್ತದೆ. ಬೇಡಿಕೆ ಕಡಿಮೆಯಾದಾಗ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗೆ ನಿರುದ್ಯೋಗ ಉಂಟಾಗ್ತಕ್ಕಂಥ ಸಂದರ್ಭ ಅಲ್ಲಿ ಸೃಷ್ಟಿಯಾಗ್ತದೆ. ಮತ್ತು ನೀವು ಆಂತರಿಕ ವ್ಯಾಪಾರ ಅಥವಾ ಡೊಮೆಸ್ಟಿಕ್ ಟ್ರೇಡ್ನಲ್ಲಿ ಈ ರೀತಿಯಾದಂಥ ಒಂದು ಸಮಸ್ಯೆಗಳು ಉದ್ಭವಿಸಲಾರವು ಅಂತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಒಟ್ಟಾರೆಯಾಗಿ ಆಂತರಿಕ ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರಗಳೆರಡನ್ನೂ ನಾವು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಸ್ವಲ್ಪ ಮಟ್ಟಿಗೆ ಎರಡೂ ಒಂದರಂತೆ ಕಾಣಿಸಿದಾಗ್ಯೂ ಸಹ ಕೆಲವೊಂದು ಸಂದರ್ಭದಲ್ಲಿ ಭಿನ್ನತೆಗಳನ್ನು ಅಥವಾ ವ್ಯತ್ಯಾಸಗಳನ್ನು ನಾವು ಇಲ್ಲಿ ನೋಡ್ತೀವಿ. ನೋಡಿ, ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ಏನು ಒಂದೇ ದೇಶ ಭಾರತನೇ ನಾವು ತೆಗೆದುಕೊಂಡಾಗ ಭಾರತದ ಕಾರ್ಮಿಕರು, ತಮಿಳುನಾಡಿನ ಕಾರ್ಮಿಕರು ಪಂಜಾಬ್ಗೆ ಹೋಗಿ ಕೆಲಸ ಮಾಡು ಅಥವಾ ಕಾಶ್ಮೀರದ ಕಾರ್ಮಿಕರು ಕೇರಳಕ್ಕೆ ಬಂದು ಅಥವಾ ತಮಿಳುನಾಡಿಗೆ ಬಂದು ಕೆಲಸ ಮಾಡು ಅಂತಂದರೆ ಹಿಂಜರಿತಾರೆ, ತಕ್ಷಣವೇ ಅವರು ಒಪ್ಪುವುದಿಲ್ಲ. ಕಾರಣಗಳು ಅನೇಕ ಇರಬಹುದು. ಏನು, ಭಾಷೆ ಇರಬಹುದು, ಪ್ರಾಂತ ಇರಬಹುದು, ಆಹಾರ ಪದ್ಧತಿ ಇರಬಹುದು, ಕ್ಲೈಮ್ಯಾಟಿಕಲ್ ಕಂಡೀಷನ್ಸ್ ಇರ್ಬೋದು. ಹೀಗೆ 10 ಹಲವು ಕಾರಣಗಳಿಂದಾಗಿ ಕಾರ್ಮಿಕರು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಿ ಕೆಲಸ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಇದೇ ಸೇಮ್ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಕೂಡ ನಾವು ಕಾಣ್ತೀವಿ. ಹಾಗೆಯೇ ಒಬ್ಬ ರಾಜ್ಯದ ಬಂಡವಾಳ ಇನ್ನೊಂದು ರಾಜ್ಯಕ್ಕೆ ಅಥವಾ ಒಬ್ಬ ಬಂಡವಾಳದಾರ ತನ್ನ ಬಂಡವಾಳವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ಹೂಡಿಕೆ ಮಾಡಲಿಕ್ಕೆ ಕೂಡ
ಇಷ್ಟಪಡುವುದಿಲ್ಲ, ಅನೇಕ ರಿಸ್ಕ್ಗಳನ್ನು ಎದುರಿಸಬೇಕಾಗ್ತದೆ ಅಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಕಂಡುಬರುತ್ತದೆ. ಆ ಕಾರಣದಿಂದಾಗಿ ಕೆಲವು ಸಾಮ್ಯತೆಗಳು ಕೂಡ ಇವೆ, ಕೆಲವು ವಿಭಿನ್ನತೆಗಳನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ವ್ಯಾಪಾರವು ಇಂದು ನಿನ್ನೆಯದಲ್ಲ, ಪುರಾತನ ಕಾಲದಿಂದ ಅನಾದಿ ಕಾಲದಿಂದಲೂ ಇದನ್ನು ಅನೇಕ ದೇಶಗಳು ನಿರ್ವಹಣೆ ಮಾಡಿಕೊಂಡು ಬರ್ತಾ ಇವೆ. ಇದರಿಂದಾಗಿ ಅನೇಕ ದೇಶಗಳಿಗೆ ಲಾಭಗಳು ಉಂಟಾಗಿವೆ. ಮುಖ್ಯವಾಗಿ ಹೇಳುವುದಾದರೆ ಇಂಗ್ಲೆಂಡಿಗೆ 1857ರ ಕೈಗಾರಿಕಾ ಕ್ರಾಂತಿಯ ನಂತರ ವಿದೇಶಿ ವ್ಯಾಪಾರ ಅದಕ್ಕೆ ವರವಾಯಿತು. ಎಲ್ಲ ಕ್ಷೇತ್ರಗಳು, ಇಂಗ್ಲೆಂಡಿನ ಯುನೈಟೆಡ್ ಕಿಂಗ್ಡಮ್ನ ಎಲ್ಲ ಪ್ರಾಂತ್ಯಗಳು ವಿದೇಶಿ ವ್ಯಾಪಾರದ ಕಾರಣದಿಂದಾಗಿ ವೇಗವಾಗಿ ಅಭಿವೃದ್ಧಿ ಹೊಂದಿದವು. ಅದು ತನ್ನ ಉತ್ಪಾದನೆಯ ಗಾತ್ರವನ್ನು ಹೆಚ್ಚಿಸಿಕೊಂಡಿತು. ಸೂರ್ಯ ಮುಳುಗದ ರಾಜ್ಯವಾಯಿತು ಅಂತಕ್ಕಂಥ ಮಾತನ್ನು ಕೂಡ ನಾವು ಅನೇಕ ಬಾರಿ ಕೇಳಿರ್ತೀವಿ. ಅದಕ್ಕಾಗಿ ವಿದೇಶಿ ವ್ಯಾಪಾರವು ತನ್ನದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಮೊದಲನೇ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.